ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ವಿಲನ್ ಕನ್ನಿಕಾ ರಿಯಲ್ ಲೈಫ್ನಲ್ಲಿ ಒಂದು ದುರಂತ ನಡೆದು ಹೋಗಿದೆ. ಕನ್ನಿಕಾ ರಿಯಲ್ ಲೈಫ್ನಲ್ಲಿ ಇದೇನಿದು ದುರಂತ? ತಮ್ಮ ಬದುಕಿನ ಕರಾಳ ದಿನಗಳನ್ನು ನಟಿ ಸುಕೃತಾ ನಾಗ್ ಇದೀಗ ತೆರೆದಿಟ್ಟಿದ್ದಾರೆ. ಆಕೆಯ ಜೀವನದಲ್ಲಿ ಏನೆಲ್ಲ ದುರಂತ ಘಟನೆಗಳು ನಡೆದೋಯ್ತು, ಅದರಿಂದ ಆಕೆ ಯಾವ ರೀತಿಯಾಗಿ ಡಿಪ್ರೆಷನ್ಗೆ ಒಳಗಾಗಿದ್ರು, ಜೊತೆಗೆ ಆಕೆಯ ತಂದೆಯ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಣ್ಣದ ಲೋಕದಲ್ಲಿ ಎಲ್ಲವೂ ಕೂಡ ಅಂದ್ಕೊಂಡಂತೆ ಇರೋದಿಲ್ಲ. ತೆರೆಯ ಮೇಲೆ ಎಷ್ಟು ಚೆನ್ನಾಗಿರ್ತಾರೋ ಕೆಲವರ ಬಾಳಲ್ಲಿ ಅಷ್ಟೇ ದುರಂತ ಕೂಡ ಇರುತ್ತೆ. ನೋಡುಗರಿಗೆ ಮಾತ್ರ ಎಲ್ಲ ತಾರೆಯರು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಇದೀಗ ಅಂಥದ್ದೇ ನೋವಿನ ಘಟನೆಯನ್ನು ತೆರೆದಿಟ್ಟಿದ್ದಾರೆ ಕಲರ್ಸ್ ಕನ್ನಡ ಭಾಗ್ಯಲಕ್ಷ್ಮಿ ಸೀರಿಯಲ್ ವಿಲನ್ ಕನ್ನಿಕಾ. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡುಗರಿಗೆ ಕನ್ನಿಕಾ ಕಂಡ್ರೆ ನಾಲ್ಕೇಟು ಕೊಟ್ಟೇ ಬಿಡೋಣ ಅನ್ನುವಷ್ಟು ಸಿಟ್ಟು ಬರೋದಂತೂ ಖಂಡಿತ. ಶ್ರೇಷ್ಠಾಳ ಮಾತು ಕೇಳಿ ಭಾಗ್ಯಾಳಿಗೆ ಇನ್ನಿಲ್ಲದ ತೊಂದರೆ ಕೊಡುವಂಥ ಕ್ಯಾರೆಕ್ಟರ್ ಕನ್ನಿಕಾಳದ್ದು. ಸ್ನೇಹಿತರೆ, ಇದೀಗ ಅದೇ ಕನ್ನಿಕಾ ತಮ್ಮ ರಿಯಲ್ ಲೈಫ್ನ ಕೆಲವೊಂದು ನೋವಿನ ದಿನಗಳ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಅಂದಹಾಗೆ ಕನ್ನಿಕಾಳ ನಿಜವಾದ ಹೆಸರು ಸುಕೃತಾ ನಾಗ್. ಸ್ನೇಹಿತರೆ, ಸುಕೃತಾ ನಾಗ್ ಭಾಗ್ಯಲಕ್ಷ್ಮಿ ಸೀರಿಯಲ್ಗೂ ಮುನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಅಗ್ನಿ ಸಾಕ್ಷಿ ಸೀರಿಯಲ್ನಲ್ಲಿ ಅಂಜಲಿ ಪಾತ್ರದ ಮೂಲಕ ಸೀರಿಯಲ್ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ರು. ಯಾರಿದೂ ಚಿಕ್ಕ ಹುಡುಗಿ ಎಷ್ಟು ಮುದ್ದಾಗಿದ್ದಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಕೆಲವರಿಗೆ ಕ್ರಶ್ ಕೂಡ ಆಗಿದ್ದು ಹೌದು. ಇದೀಗ ನಟಿ ತಮ್ಮ ಜೀವನದ ಲವ್, ಬ್ರೇಕಪ್, ಡಿಪ್ರೆಷನ್ ಜೊತೆಗೆ ತಂದೆಯ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಲವ್ ಹಾಗೆ ಬ್ರೇಕಪ್ ತುಂಬ ಕಾಮನ್ ಸಂಗತಿ ಆಗಿದೆ. ನಾನೂ ಲವ್ ಮಾಡಿದ್ದೀನಿ, ನನಗೂ ಬ್ರೇಕಪ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ, ಡಿಪ್ರೆಷನ್ಗೂ ಹೋಗಿದ್ದೀನಿ, ಥೆರಪಿನೂ ತಗೊಂಡಿದ್ದೀನಿ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಲವ್ ಬ್ರೇಕಪ್ ಆದಾಗ ಖಿನ್ನತೆಗೆ ಜಾರಿದ್ದ ಬಗ್ಗೆ ಹೇಳ್ಕೊಂಡಿರೋ ಸುಕೃತ ಆ ಸಮಯದಲ್ಲಿ ಮಾನಸಿಕ ತಜ್ಞರ ಸಲಹೆಯನ್ನು ಪಡೆದು ನಾನು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದೆ. ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದ ಒಂದು ಭಾಗ ಅಷ್ಟೇ. 2.5 ವರ್ಷದ ಪ್ರೀತಿ ಬ್ರೇಕಪ್ ಆದಾಗ ಅದನ್ನು ಸಹಿಸ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಒಂದು ವ್ಯಕ್ತಿ ಜೊತೆಗೆ ಪ್ರೀತಿ ಮಾಡಿ ಇವರನ್ನೇ ಮದುವೆನೂ ಆಗಬೇಕು ಅಂದ್ಕೊಂಡು ಇಡೀ ಜೀವನವನ್ನೇ ಪ್ಲ್ಯಾನ್ ಮಾಡಿರ್ತೀವಿ. ಆ ವ್ಯಕ್ತಿ ದೂರ ಆದಾಗ ಖಂಡಿತ ಬೇಜಾರಾಗುತ್ತೆ. ಅದೇ ನೋವಿನಿಂದ ಖಿನ್ನತೆಗೆ ಹೋಗಿದ್ದೆ. ಜೀವನ ಇಷ್ಟೇ ಅಂತ ಆಗ ಗೊತ್ತಾಯಿತು, ಏನೂ ಮಾಡೋದಕ್ಕಾಗಲ್ಲ ಅಂತ ಕಂಟಿನ್ಯೂ ಮಾಡಿದೆ. ಸೊ ನಾವು ಒಬ್ರನ್ನೊಬ್ರನ್ನ ತುಂಬ ಇಷ್ಟಪಟ್ಟಿದ್ವಿ, ಆದರೆ ಒಂದು ಪಾಯಿಂಟ್ನಲ್ಲಿ ಸಂಬಂಧ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಆಗ್ಬಿಡ್ತು. ಮಾತು ಕಡಿಮೆ ಆಗ್ತಾ ಬರುತ್ತೆ, ಜೊತೆಗೆ ಪ್ರೀತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನನಗೆ ಪ್ರೀತಿಗಿಂತ ಮುಖ್ಯ ಇನ್ನೇನು ಇಲ್ಲ, ನನಗೆ ಮನಸಾರೆ ಪ್ರೀತಿ ಬೇಕು ಅಷ್ಟೇ ಅಂತ ಮನದ ಮಾತನ್ನು ತೆರೆದಿಟ್ಟಿದ್ದಾರೆ. ಸೊ ನಮ್ಮ ಹಣೆಯ ಬರಹದಲ್ಲಿ ಯಾರೊಟ್ಟಿಗೆ ಬದುಕಬೇಕು ಅಂತ ಇರುತ್ತೋ ಅದೇ ಆಗುವಂಥದ್ದು. ಅದು ನನ್ನ ಜೀವನದ ಬ್ಯೂಟಿಫುಲ್ ಪಾರ್ಟ್ ಅಂತ ನಾನು ಅನ್ಕೋತೀನಿ. ಬ್ರೇಕಪ್ ಆದಮೇಲೆ ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ, ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರ ಲೈಫ್ನಲ್ಲಿ ಅವರು ಚೆನ್ನಾಗಿದ್ದಾರೆ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅಷ್ಟೇ ಅನ್ನುವಂಥ ವಿಚಾರವಾಗಿ ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಹುಡುಗಿಯರೇ ಬ್ರೇಕಪ್ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಆದರೆ ಅದರ ಮತ್ತೊಂದು ಆ್ಯಂಗಲ್ ಕೂಡ ಇದೆ. ಹುಡುಗಿಯರು ಬ್ರೇಕಪ್ ಮಾಡಿಕೊಳ್ಳೋ ಮುಂಚೆ ಆ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಇರುವಂಥ ಎಲ್ಲ ಪಾಸಿಬಿಲಿಟಿಯನ್ನು ಯೋಚನೆ ಮಾಡಿರ್ತಾರೆ, ಟ್ರೈ ಮಾಡಿರ್ತಾರೆ. ಒಂದು ದಿನದಲ್ಲಿ ಯಾರನ್ನೂ ಕೂಡ ಬಿಟ್ಟು ಹೋಗಲ್ಲ. ಆದರೆ ಹುಡುಗರು ಒಂದು ಕ್ಷಣಕ್ಕೆ ಡಿಸೈಡ್ ಮಾಡಿ ಲವ್ ಬ್ರೇಕಪ್ ಮಾಡ್ಕೊಳ್ತಾರೆ ಅಂತ ನಟಿ ಸುಕೃತಾ ನಾಗ್ ಹೇಳಿದ್ದಾರೆ. ಸೊ ಹೌದಾ, ನಿಮಗೆ ಹೌದು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹುಡುಗಿಯರಾಗಿರ್ಬೋದು, ಹುಡುಗರಾಗಿರ್ಬೋದು ಸ್ನೇಹಿತರೆ, ಅದರ ಜೊತೆಗೆ ಅಂದರೆ ಈ ಲವ್ ವಿಚಾರ ಆಗಿರ್ಬೋದು ಅಥವಾ ಆಕೆಯ ಜೀವನದಲ್ಲಿ ಏನೇನು ಕಹಿ ಘಟನೆ ಆಯಿತೋ ಅವೆಲ್ಲದರ ಬಗ್ಗೆ ಕೂಡ ಮಾತನಾಡಿರೋದರ ಜೊತೆಗೆ ಸ್ನೇಹಿತರೆ, ಚಿಕ್ಕ ವಯಸ್ಸಿಗೆ ತಂದೆಯನ್ನು ಸುಕೃತಾನ ಕಳ್ಕೊಳ್ತಾರೆ. ಅಪ್ಪನ ಸಾವಿಗೆ ಕೂಡ ಕಾರಣ ಏನು ಅನ್ನೋದನ್ನು ಅಗ್ನಿಸಾಕ್ಷಿ ನಟಿ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಗ್ನಿಸಾಕ್ಷಿ ಬಾಲನಟಿಯಾಗಿ ಈಕೆ ಕಿರುತೆರೆಗೆ ಪಾದಾರ್ಪಣೆ ಮಾಡಿರುವಂಥದ್ದು. ನಂತರ ಅಗ್ನಿಸಾಕ್ಷಿ ಧಾರಾವಾಹಿ ಅಂಜಲಿ ಪಾತ್ರ ಆಕೆಗೆ ಹಿಟ್ ಕೊಡ್ತು. ಅಷ್ಟೇ ಅಲ್ಲ, ಲಕ್ಷಣ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ರು. ಈಗ ಭಾಗ್ಯಲಕ್ಷ್ಮಿಯಲ್ಲೂ ಕೂಡ ಇದ್ದಾರೆ. ಜೊತೆಗೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲೂ ಕೂಡ ಮಿಂಚ್ತಾ ಇದ್ರು ಸ್ನೇಹಿತರೆ. ಇದೀಗ ತಮ್ಮ ತಂದೆಯ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಸೊ ನಟಿ ಸುಕೃತಾ ತಮ್ಮ ತಂದೆಯ ಬಗ್ಗೆ ಮಾತನಾಡ್ತಾ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ. ನಮ್ಮ ತಂದೆ ಮಂಡ್ಯದವರು, ಹಾಗಾಗಿ ನಾನು ಕೂಡ ಮಂಡ್ಯದವಳು. ಅಪ್ಪ ಇದ್ದಾಗ ಮಂಡ್ಯ ಭಾಷೆಯಲ್ಲಿ ಮಗನೇ ಅಂತ ಕರೀತಾ ಇದ್ರು. ಆದರೆ ಅಪ್ಪ ಇವಾಗ ಇಲ್ಲ, ತೀರ್ ಹೋಗಿದ್ದಾರೆ. ತಂದೆಗೆ ನ್ಯೂಮೋನಿಯಾ ಆಗಿತ್ತು, 5 ವರ್ಷ ಹಾಸಿಗೆ ಹಿಡಿದಿದ್ರು. ನನಗೆ ಆಗಿನ್ನೂ 5 ವರ್ಷ ಚಿಕ್ಕವಳಾಗಿದ್ದೆ. ನನಗೆ ನನ್ನ
ತಂದೆ ಅಂತಂದರೆ ತುಂಬ ಇಷ್ಟ. ಸೊ ದೇವರು ನಂಗೆ ಒಳ್ಳೆ ಮೆಮೊರಿ ಪವರ್ ಕೊಟ್ಟಿದ್ದಾನೆ. ಹಾಗಾಗಿ ಅಪ್ಪನ ಜೊತೆ ಕಳೆದ ಅಷ್ಟು ಸುಂದರ ಕ್ಷಣಗಳು ನನಗೆ ನೆನಪಿದೆ. ಅಪ್ಪ ನನ್ನ ಜೀವನದ ಮೊದಲನೇ ಹೀರೋ, ಮೊದಲ ಲವ್ ಕೂಡ ಹೌದು ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ತಂದೆಗೆ ನಾನು ಏನಾಗಿದ್ರೂ ಖುಷಿ ಇರ್ತಾ ಇತ್ತು. ಅವರಿಗೆ ನಾನು ಅಂದರೆ ತುಂಬ ಇಷ್ಟ. ಇವತ್ತಿಗೆ ಅಪ್ಪ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ನನ್ನ ಈ ಬೆಳವಣಿಗೆ ನೋಡೋದಕ್ಕೆ ಅಪ್ಪ ಇಲ್ಲ ಅನ್ನುವಂಥ ಕೊರಗು ನನ್ನ ಒಂದು ಲೈಫ್ ಲಾಂಗ್ ಇರುತ್ತೆ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಜೀವನದಲ್ಲಿ ಏಳು ಬೀಳು ಬಂದಾಗ, ತುಂಬ ಬೇಜಾರಾದಾಗ, ಏನಾದರೂ ಶೇರ್ ಮಾಡ್ಕೊಳ್ಬೇಕು ಅಂದಾಗೆಲ್ಲ ಅಪ್ಪನನ್ನು ನೆನೆದು ಬೇಜಾರಾಗುತ್ತೆ. ಇಂದಿಗೂ ಶೂಟಿಂಗ್ ಸೆಟ್ನಲ್ಲಿ ಬೇರೆಯವರ ಅಪ್ಪಂದರು ಬಂದು ಅವರ ಮಕ್ಕಳನ್ನು ಮಾತನಾಡಿಸ್ತಿದ್ದಾಗ ಬೇಜಾರಾಗುತ್ತೆ ಅದನ್ನು ನೋಡ್ತಾ. ಫಸ್ಟ್ ಡೇ ಕಾಲೇಜಿಗೆ ಹೋದಾಗ ಮಕ್ಕಳನ್ನು ಡ್ರಾಪ್ ಮಾಡೋದಕ್ಕೆ ಅವರ ತಂದೆಯೇ ಬರ್ತಾಯಿದ್ರು. ಆಗ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಈ ರೀತಿ ಎಲ್ಲ ವಿಚಾರದಲ್ಲೂ ಅಪ್ಪನನ್ನು ಮಿಸ್ ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರವಾಗಿ ಕೂಡ ಸುಕೃತಾ ನಾಗ್ ಇದೀಗ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಸಂದರ್ಶನದಲ್ಲಿ ಮೇಚರಾಗಿ ಸುಕೃತಾ ನಾಗ್ ತನಗೆ ಆದಂತಹ ಲವ್ ಬ್ರೇಕಪ್ ಆಗಿರ್ಬೋದು, ಡಿಪ್ರೆಷನ್ಗಾಗಿರ್ಬೋದು, ಆ ಡಿಪ್ರೆಷನ್ ತೊಡೆದು ಹಾಕೋದಕ್ಕೆ ಆಕೆ ಕಷ್ಟಪಟ್ಟಂಥ ರೀತಿ ಆಗಿರ್ಬೋದು, ಮದ್ದು ಮಾಡೋದಾಗಿರ್ಬೋದು, ಟ್ರೀಟ್ಮೆಂಟನ್ನು ತಗೊಂಡಿರೋ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ತಂದೆಯನ್ನು ನೆನೆದು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಸ್ನೇಹಿತರೆ. ಸೊ ಸುಕೃತಾ ನಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.